ಒಂದು ಸ್ವಲ್ಪ ಇಡ್ಲಿ ಉಳಿದಿತ್ತು, ಅದನ್ನು ಅಮ್ಮ ಹೀಗೆ ಒಂದು ಸ್ವಲ್ಪ ಬಿಸಿಗೆ ಸ್ಟೀಮ್ಗೆ ಇಟ್ಟಿದ್ರು. ನೋಡಿ ಚಟ್ನಿ ಬಂತು. ಓಕೆ, ಸೂಪರ್. ನೋಡ್ಬೋದು ವಡೆ ಎಲ್ಲ ರೆಡಿ ಇದೆ. ಈಗ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ತಾನಿಯಾಗೆ ಪಾಟ್ ಲಂಚ್ ಇದೆಯಲ್ಲ, ಸೊ ಈ ಬಾಕ್ಸು ತಾನೇ ಎತ್ಕೊಂಡು ಹೋಗ್ತಾಳೆ. ಸೊ ಇದರಲ್ಲಿ ಒಂದು 45 ಅಷ್ಟು ವಡೆಗಳಿದೆ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋ ಅಂಥ ಬೆಳಗ್ಗೆನೇ ಏನು ಮಾಡ್ತಾಯಿದ್ದೀವಿ ಅಂದರೆ ವಡೆ, ಮಸಾಲೆ ವಡೆ. ಇದು ಬಂದು ಆ್ಯಕ್ಚುಲಿ ನನ್ನ ಮಗಳ ಸ್ಕೂಲಲ್ಲಿ ಪಾಟ್ ಲಂಚ್ ಅಂತ ಇದೆಯಂತೆ. ಎಲ್ಲರೂ ಅವ್ರವ್ರ ಮನೆಯಿಂದ ಸ್ನ್ಯಾಕ್ಸ್ ತರೋದು. ಹಾಗಾಗಿ ನಾನು ಮಸಾಲೆ ವಡೆ ಮಾಡಿ ಕಳ್ಸೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಇರಿ, ನನ್ನ ಕಡಲೆಬೇಳೆನ ನೋಡಿ, ಇದೊಂದು 3 ಅವರ್ ನೆನೆಸಿದ್ದೆ. ಹಾಗೆ ಚಕ್ಕೆ, ಲವಂಗ, ಕಡಲೆಬೇಳೆನ ರುಬ್ಕೋಬೇಕು. ಮಸಾಲೆ ನೋಡಿ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ಖಾರ ಕಮ್ಮಿನೇ ಹಾಕ್ತಾಯಿದ್ದೀನಿ ಮಕ್ಳಿಗಂತ ಹೇಳಿ. ಹಾಗೆ ಶುಂಠಿ ಒಂದು ಚಿಕ್ಕ ಪೀಸ್ 2, ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ. ಇಷ್ಟನ್ನು ಮೊದಲಿಗೆ ರುಬ್ಕೊಂಬಿಡೋಣ. ಹಾಗೆ ತರಿ ಇದ್ರೆ ಸಾಕು. ನೋಡಿ, ಕಡಲೆಬೇಳೆ ನೆನೆಸಿಟ್ಟಿದಂಥ ಕಡಲೆಬೇಳೆ ನೋಡ್ಬೋದು. ಒಂದು ರೌಂಡ್ ರುಬ್ಬಾಗಿದೆ ತರಿಯಾಗೆ. ತುಂಬ ನೀರು ಹಾಕಬಾರ್ದು, ಮತ್ತು ಇದು ವಡೆ ತಟ್ಟಕ್ಕಾಗಲ್ಲ. ಹಾಗಾಗಿ ಬೇಕಿದ್ರೆ ಒಂದು 2 ತೊಟ್ಟು ನೀರು, ಒಂದು 2 ಸ್ಪೂನ್ ಅಂತ ಹೇಳ್ಬೋದು, ಚಿಕ್ಕ ಸ್ಪೂನಲ್ಲಿ ಬೇಕಾದರೆ ಹಾಕೋಬೋದು. ರುಬ್ಬಕ್ಕೆ ನಿಮಗೆ ಕಷ್ಟ ಆಗ್ತದೆ. ನೀರಿಂದ ತೆಗಿವಾಗಲೇ ಒಂದು ಸ್ವಲ್ಪ ನೀರು ಅದಕ್ಕೆ ಹೋಗುತ್ತೆ. ಯಾವ ಅಂಶ ಇರುತ್ತೆ ಅದರಲ್ಲೇ ರುಬ್ಕೋಬೋದು. ನೀರು ಹಾಕಿದ್ರೆ ತಟ್ಟೋದು ಕಷ್ಟ ಆಗುತ್ತೆ ಮತ್ತೆ. ಹಾಗಾಗಿ ಆದಷ್ಟು ನೀರು ಹಾಕ್ತೀರಾ ರುಬ್ಕೊಳ್ಳಿ, ಓಕೆನಾ? ಎಲ್ಲ ಬೇಳೆನೂ ಇದೇ ರೀತಿ ರುಬ್ಬಿ ಹಾಕ್ಕೊಂಬಿಡೋಣ. ಒಂದೇ ಸತಿ ಮಸಾಲೆ ಹಾಕಿದಷ್ಟೇ. ಇನ್ನು ಉಳಿದಿದ್ದ ಬೇಳೆ ಎಲ್ಲ ಪ್ಲೈನಾಗೆ ರುಬ್ಕೊತಾ ಇದ್ದೀವಿ. ಹಾಗೆ ವಡೆ ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ಕಡಲೆಪಪ್ಪು ಚಟ್ನಿ, ಹಾಗೆ ಇಡ್ಲಿ. ನೋಡಿ, ಕಡಲೆಬೇಳೆ ಎಲ್ಲ ರುಬ್ಕೊಂಡಾಯಿತು. ಈಗ ಅಮ್ಮ ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಂ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೀವಿ ಬೇಗ ನುಣ್ಣಗಾಗಲಿ ಅಂತ. ಬೇಕಿದ್ರೆ ನಿಮಗೆ ಹಾಗೇನೂ ಹಾಕೋಬೋದು. ಒಂದು ಪೂರ್ತಿ ಇಡೀ ಆಗೋಷ್ಟು ತೆಂಗಿನಕಾಯಿ ಹಾಕ್ತಿದ್ದಾರೆ ಅಮ್ಮ. ಹಸೆಕಾಯಿ ಖಾಲಿ ಆಗಿದೆ. ಒಂದು ಸ್ವಲ್ಪ ಒಣಗೋಗಿದ್ದ ಕಾಯೇ ಇದೆ, ಅದನ್ನೇ ಹಾಕಿ ಚಟ್ನಿ ಮಾಡ್ತಾಯಿದ್ದೀವಿ. ಹಾಗೆ ಕಡಲೆಪಪ್ಪು. ಉಪ್ಪು ಇದಕ್ಕೆ ಹಾಕ್ಬಿಡ್ತೀಯಾ? ವಡೆಗೂ ಹಾಕ್ಬೇಕು. ಹಾಗೆ ನೋಡಿ, ವಡೆಗೆ ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಹಾಂ, ಅಮ್ಮ ಕಡಲೆಪಪ್ಪು, ತೆಂಗಿನಕಾಯಿ ಎಲ್ಲ ರುಬ್ಬಾದ್ಮೇಲೆ, ಒಂದು ಅರ್ಧ ರುಬ್ಬಾದ್ಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸುತ್ತು ಹಾಗೆ ರುಬ್ಕೊಂಡ್ಬಿಡ್ತಾರೆ. ಆಗ ಚೆನ್ನಾಗಿರುತ್ತೆ ಇದು ಚಟ್ನಿ. ಹಾಂ, ವಡೆಗೆ. ಹಾಂ ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ವಡೆನ ನೀವು ಇವಾಗಲೇ ಎಲ್ಲ ಮಾಡೋದಾದರೆ ಉಪ್ಪು ಮೊದಲೇ ಹಾಕಿ, ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಫುಲ್ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನೀರು ಬಿಟ್ಬಿಡುತ್ತೆ, ಆಯಿತಾ? ಉಪ್ಪು ಹಾಕಿದ್ಮೇಲೆ ನೀವು ಆಗಲೇ ಮಾಡ್ಕೊಂಬಿಡಬೇಕು ವಡೆಗಳನ್ನ. ನೋಡಿ ಇದೆಲ್ಲ ಹಾಕಿದಾರಮ್ಮ. ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಂಚೆ ಅಮ್ಮ ಅಲ್ಲಿ ಚಟ್ನಿ ರುಬ್ಬಕ್ಕೆ ಹೋಗ್ತಾ ಇದ್ದಾರೆ. ಈಗ ಅಮ್ಮ ಇಡ್ಲಿಗೆ ಇಡ್ತಾ ಇದ್ದಾರೆ. ಇಡ್ಲಿಗೆ ನೀರು ಇಟ್ಟಾಯಿತು. ಕೊತ್ತಂಬರಿ ಸೊಪ್ಪೆಲ್ಲ ತೇಲ್ತಾ ಐತೆ ನೀರಲ್ಲಿ, ಪರವಾಗಿಲ್ಲ. ಸ್ಟೀಮಿಗೆಲ್ಲ ತೊಂದರೆ ಇಲ್ಲ. ಈಗ ಅಮ್ಮ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ಮಸಾಲೆ ವಡೆಗೆ. ಕಾಯಕ್ಕೆ ಎಣ್ಣೆ ಇಟ್ಬಿಟ್ಟು ಟೈಮ್ ಬೇರೆ ಆಯಿತು. ಬೆಳಗ್ಗೆನೇ ತಗೊಂಡು ಹೋಗ್ತಾ ಇರೋದು ಅವಳೀಗ. ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಎದ್ದು ಮಾಡ್ತಾಯಿದ್ದೀವಿ.
ಅಮ್ಮ ಎಣ್ಣೆ ಹಾಕ್ತಿದ್ದಾರೆ ಬಾಣಲೆಗೆ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ರೆ ಇದು ಮಿಕ್ಸ್ ಆಗೋ ಅಷ್ಟರಲ್ಲಿ ಎಣ್ಣೆ ಕಾದ್ಬಿಡುತ್ತೆ. ಹಾಗೆ ಚಟ್ನಿನೂ ಆಗೋಯ್ತು, ರುಬ್ಬಿ ಆಯಿತು ಚಟ್ನಿ. ಈಗ ಇಡ್ಲಿ ಮಾತ್ರ ಒಂದು ಪ್ಲೇಟ್ ಇಡ್ಲಿ ಹುಯ್ಕೋಬೇಕು. ಮಧ್ಯಾಹ್ನ ಬಾಕ್ಸ್ಗೂ ಅವಳಿಗೆ ಇಡ್ಲಿನೇ ಕೊಟ್ಟು ಕಳಿಸ್ತಾ ಇದ್ದೀವಿ. ಮಧ್ಯಾಹ್ನ ಇಲ್ವಾ? ಯಾಕೆ? ಹೌದಾ? ತನ್ಯ ಇವತ್ತು ಆಫ್ ಡೇನಾ? ಓಕೆ ಓಕೆ ಓಕೆ. ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸ್ತಾ ಇದ್ದೀವಿ ಇಡ್ಲಿ ಅವಳಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿ ಆಯ್ತು. ಈಗ ಓಕೆ, ಎಣ್ಣೆ ಬಿಸಿ ಆಗ್ತಿದೆ. ಆಮೇಲೆ ವಡೆಗಳನ್ನ ತಟ್ಕೊಬೋದು ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ವಡೆಗಳನ್ನ ನೋಡಿ. ಉಂಡೆ ಎಷ್ಟು ಚೆನ್ನಾಗಿ ಬಂತು. ಬಟರ್ ಶೀಟ್ ಇದೆಯಲ್ಲ, ಬಟರ್ ಶೀಟ್ ಮೇಲೇನು ತಟ್ಕೋಬೋದು, ಇಲ್ಲಾಂದರೆ ಮಾಮೂಲಿ ಕೈಯಲ್ಲೇ ತಟ್ಟಿ ತಟ್ಟಿ ಹಾಕೋಬೋದು ವಡೆಗಳನ್ನ. ಓ, ನಾಳೆಯಿಂದನೇ ರಜಾನಾ? ಶಾರ್ಟ್ ಬ್ರೇಕ್. ಓಕೆ ಓಕೆ. ಓ, ಹಾಫ್ ಡೇ. ಓಕೆ ಓಕೆ. ತಾನ್ಯ ಹೇಳಿದ್ದು ಕರೆಕ್ಟು. ಇವಾಗ ಬಂದಿದೆ ನಮಗೆ ಇದು ಮೆಸೇಜು, ಇವತ್ತು ಆಫ್ ಡೇ ಅಂತ. ನಾನು ಬೆಳಗ್ಗೆಯಿಂದ ಫುಲ್ ಡೇ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫೀಸ್ ಇನ್ಸ್ಟಾಲ್ಮೆಂಟ್ ಬಂದುಬಿಡ್ತು. ಇಡ್ಲಿ 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 ಹಚ್ಬಿಡು ಹಚ್ಬಿಡು. ನಾನು ಉಂಡೆ ಹಿಡ್ದು ಇಡ್ತೀನಿ, ನೀನು ಹಚ್ಬಿಡು ಹೋಗಮ್ಮ. ಇಡ್ಲಿ ಮಾಡಿಬಿಡು. ಎಣ್ಣೆ ಎಣ್ಣೆ ಓಕೆ, ಎಣ್ಣೆ ಕಾಯ್ತಾ ಇದೆ ಇನ್ನು. ಈ ರೀತಿ ಜಾಸ್ತಿ ಮಾಡೋದಾದ್ರೆ ಮೊದಲೇ ಈ ರೀತಿ ಉಂಡೆಗಳನ್ನ ಹಿಡ್ದು ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಎತ್ತಿ 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 ತಟ್ಕೊಬಿಡ್ಬೋದು ವಡೆಗಳನ್ನ. ಎಣ್ಣೆ ಕಾಯಕ್ಕೆ ಇದೆಯಲ್ಲ, ಹಾಗಾಗಿ. ಹಾಂ ಹಾಂ ಹಾಂ, ಓಕೆ ಓಕೆ. ತನ್ಯ, ಇವತ್ತು ನೀನು ಬರ್ತೀಯಾ ಫಂಕ್ಷನಿಗೆ? ಆ್ಯಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ, ಹೋಗಬೇಕು. ಹಾಗಾಗಿ ಸೊ ಬೆಳಿಗ್ಗೆ ಬೇಗ ಇತ್ತು, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಣ್ಣೆ ಕಾದಿದೆ. ಅಮ್ಮ ಎಲ್ಲ ವಡೆಗಳನ್ನ ತಟ್ಟಿ ತಟ್ಟಿ ಹಾಕೊತಾ ಇದ್ದಾರೆ ಎಣ್ಣೆಯಲ್ಲಿ. ತಾನ್ಯಾಗ ನಾಳೆಯಿಂದನೇ ರಜಾ, ಇನ್ನೂ ಊರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿಬಿಡ್ಬೋದು. ಆ್ಯಕ್ಚುಲಿ ಸಮ್ಮರ್ ಡೇಸ್ಗೆ ಅಮ್ಮ ಅವರು ಊರಿಗೆ ಹೋಗ್ತಿದ್ದಾರೆ. ಸೊ ವಿಡಿಯೋ ಗೊತ್ತಿಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ವಡೆಗಳು ಎಣ್ಣೆ ಒಳಗಡೆ ಹೋಗಿ ಕೊತ ಕೊತ ಅಂತ ಕುದೀತಾ ಇದೆ ನೋಡಿ. ಎಣ್ಣೆ ಕುದೀತಾ ಇದೆ, ಚೆನ್ನಾಗೆ ಡೀಪ್ ಫ್ರೈ ಆಗಲಿ. ಓಕೆನಾ? ಹಾಗೆ ಅಮ್ಮ ವಡೆಗಳನ್ನೆಲ್ಲ ಹಾಕ್ಬಿಟ್ರು. ಇದು ಈಗ ಇನ್ನೇನು ಡೀಪ್ ಫ್ರೈ ಹಾಕ್ತಾ ಇದ್ದಂಗೆ ಬಾಣಲೆ ಅಂತ ಇದ್ದೀನಿ ನೋಡಿ. ಇಡ್ಲಿ ಪಾತ್ರೆ ಇಟ್ಟಿದ್ದಾರಲ್ಲ, ಇಡ್ಲಿ ಪ್ಲೇಟ್ಗೆಲ್ಲ ಬಟ್ಟೆನ ಹಾಕ್ಕೊತಿದ್ದಾರೆ. ಇಡ್ಲಿಗಳನ್ನ ಹುಯ್ದುಬಿಡ್ತಾರೆ ಈಗ ಇದರಲ್ಲಿ. ಹಿಟ್ಟನ್ನ ನೋಡ್ಬೋದು, ನೊರೆ ಕಡಿಮೆ ಹಾಕ್ತಾ ಜಸ್ಟ್ ಈ ರೀತಿ ಟರ್ನ್ ಮಾಡ್ಕೊಂಬಿಡಿ. ಹಾಕಿದ ತಕ್ಷಣ ಟರ್ನ್ ಮಾಡಬೇಡಿ, ಒಡೆದೋಗುತ್ತೆ ವಡೆಗಳು ನೋಡಿ. ಈಗ ಅಮ್ಮ ನೋಡಿ ಇಡ್ಲಿ ಹಿಟ್ಟು ಹಾಕ್ತಾ ಇದ್ದಾರೆ ಪ್ಲೇಟಿಗೆ. ಸಕ್ಕತ್ತಾಗಿರೋಂಥ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಚಟ್ನಿ ವಡೆ ಸೂಪರಾಗಿರುತ್ತಲ್ಲ. ನೀವು ಒಂದ್ಸತಿ ಮಾಡಿ ನೋಡಿ. ಹಾಗೆ ಇನ್ನೊಂದು ಪ್ಲೇಟ್ ಇಡ್ತಾ ಇದ್ದಾರೆ ಈಗ. ಈಸಿ ರೀ ಇಡ್ಲಿ ಎಲ್ಲ ಮಾಡೋದು. ತುಂಬಾ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಡ್ಲಿ.
ಚಟ್ನಿ ಮಾಡಿಬಿಟ್ರೆ ಅಂತೂ ಎಲ್ಲ ಇಷ್ಟಪಟ್ಟು ತಿಂತಾರೆ. ಆಯಿತು, 2 ಪ್ಲೇಟ್ ಇಡ್ಲಿ ಉಳಿದಾಯಿತು. ಇದೊಂದು 10 ನಿಮಿಷ ಸ್ಟೀಮ್ ಆಗಬೇಕು ಚೆನ್ನಾಗೆ. ಈಗ ಮುಚ್ಚಳನೂ ಮುಚ್ಚಿಬಿಟ್ರು ಅಮ್ಮ. ಓಕೆ, ಇಡ್ಲಿ ಆಯಿತು. ಅಮ್ಮ ಚಟ್ನಿ ತೋರಿಸ್ಮ. ಚಟ್ನಿ ಆಯ್ತಲ್ಲ, ಚಟ್ನಿ ಒಗ್ಗರಣೆ ಹಾಕ್ತೀಯಾ? ಚಟ್ನಿ ರೆಡಿ ನೋಡಿ. ಈ ಕೊತ್ತಂಬರಿ ಸೊಪ್ಪು ಹಾಗಾಗಿ ಕಾಣ್ತಾ ಇದೆಯಾ ಚಿಕ್ಕ ಚಿಕ್ಕದಾಗೆ ಸ್ಕಿನ್ನು. ಇದು ಯಾವಾಗ ಯಾಕೆ ಹೀಗಾಗುತ್ತೆ ಅಂದರೆ, ನಾವು ಪೂರ್ತಿ ಚಟ್ನಿ ರುಬ್ಬಿ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸುತ್ತಿದ್ರೆ ನೋಡಿ ಈ ರೀತಿ ಕಲರ್ ಆಗಲಿ ಬರುತ್ತೆ. ಹಾಗೆ ಅಲ್ಲಲ್ಲಿ ಸ್ಕಿನ್ನು ಇದು ಕೊತ್ತಂಬರಿ ಸೊಪ್ಪು ಕಾಣಿಸ್ತಿರೋದು ಚೆನ್ನಾಗಿದೆಯಲ್ಲ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಮ್ಮ ಚಟ್ನಿ ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದಾರೆ. ನೋಡ್ಬೋದು ವಡೆಗಳು ರೆಡಿ ಆಗಿದೆ. ಈಗ ಎಣ್ಣೆಯಿಂದ ತೆಗಿತಿದ್ದೀನಿ ನಾನೇ. ಒಂದು ಕೈಯಲ್ಲಿ ಮೊಬೈಲ್ ಇದೆ, ಒಂದು ಕೈಯಲ್ಲಿ ವಡೆ ಇದೆ. ಪಾತ್ರೆನಲ್ಲಿ ಹಾಕೊಂಡ್ರೇಣ. ಗರಿ ಗರಿ ಆಗಿರೋಂಥ ವಡೆ ರೆಡಿ. ಒಗ್ಗರಣೆ ಹಾಕ್ತಿದ್ಯಾ? ಓಕೆ ಓಕೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು. ಈಗ ಸಾಸಿವೆ ಹಾಕ್ತಿದ್ದಾರೆ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದಾರೆ. ಓಕೆ, ಚಟ್ಪಟ್ ಅಂದಿದ ತಕ್ಷಣ ಹಾಗೆ ಕರಿಬೇವು ಸೊಪ್ಪು ಹಾಕ್ತಿದ್ರು ಅಮ್ಮ. ಈಗ ಅಲ್ಲಿ ನಾನು ಇಲ್ಲೆಲ್ಲ ವಡೆಗಳನ್ನ ಎತ್ತುತ್ತಾ ಇದ್ದೀನಿ. ಎಲ್ಲ ವಡೆಗಳನ್ನ ಎತ್ತಾಯಿತು ನೋಡಿ. ಈಗ ಇನ್ನು ಉಳಿದಿದ್ದಂಥ ಇವೆಲ್ಲ ವಡೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ನೋಡ್ಬೋದು ಇನ್ನೊಂದು ರೌಂಡ್ ವಡೆಗಳನ್ನ. ಹಾಯ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಸೂಪರ್ ಅಲ್ಲ ವಡೆಗಳು? ಗರಿ ಗರಿಯಾಗಿ ಈರುಳ್ಳಿ ಎಲ್ಲ ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಇದು ಏನು ಗೊತ್ತಾ, ಚಾಕ್ಲೇಟ್ ಹೇಗೆ ಮಾಡೋದಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಮರಿದಿರ ನೋಡಿ. ಜೋಸ್ಲಿನ್ಗೆ ಚಾಕ್ಲೇಟ್ ಕೊಟ್ಟರು. ಮೋಲ್ಡ್ ಇದ್ರೆ ಚೆನ್ನಾಗಿರ್ತಾ ಇತ್ತು. ನಿಮಗೆ ಮೋಲ್ಡಿಂದ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಅಕ್ಕ ಟೈಮ್ ಆಗಿಲ್ಲ ಅಲ್ಲಿ ನೋಡ್ಬೋದಿಲ್ಲಿ 8 ಗಂಟೆ ಅಲ್ಲ ಅಲ್ಲಿ ನೋಡ್ಬೋದು. ವಡೆ ಎಲ್ಲ ರೆಡಿ ಇದೆ. ಈಗ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ತಾನಿಯಾಗೆ ಪಾಟ್ ಲಂಚ್ ಇದೆಯಲ್ಲ, ಸೊ ಈ ಬಾಕ್ಸು ತಾನೇ ಎತ್ಕೊಂಡು ಹೋಗ್ತಾಳೆ. ಸೊ ಇದರಲ್ಲಿ ಒಂದು 45 ಅಷ್ಟು ವಡೆಗಳಿದೆ. ಅವ್ರದ್ದು ಸ್ಕೂಲಲ್ಲಿ ಅವ್ರ ಕ್ಲಾಸಲ್ಲಿ ಸ್ಟ್ರೆಂತ್ ಬಂದು 38-40 ಮೆಂಬರ್ಸ್ ಇದ್ದಾರೆ. ಸೊ ಒಂದು 5 ಎಕ್ಸ್ಟ್ರಾನೇ ಇರ್ಬೋದು. ವಡೆಗಳು ರೆಡಿ. ಸೊ ಈ ನಮ್ಮ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್. ತಾನ್ಯಾ ಸ್ಕೂಲ್ಗೆ ಎಲ್ಲ ವಡೆಗಳನ್ನ ಕೊಟ್ಟು ಕಳ್ಸಾಯಿತು. ಇವಾಗ ಇನ್ನೊಂದು ರೌಂಡ್ ವಡೆ ಮಾಡಿದೆ. ಹಾಗೆ ಇಡ್ಲಿ ಓಪನ್ ಮಾಡ್ತಿದ್ದಾರೆ ಅಮ್ಮ. ಇಡ್ಲಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಓ, ಫುಲ್ ಟೈಟ್ ಆಗಿಬಿಟ್ಟಿದೆ. ಆಗಲೇ ಒಂದು ಸ್ವಲ್ಪ ಇಡ್ಲಿ ಉಳಿದಿತ್ತು, ಅದನ್ನು ಅಮ್ಮ ಹೀಗೆ ಒಂದು ಸ್ವಲ್ಪ ಬಿಸಿಗೆ ಸ್ಟೀಮ್ಗೆ ಇಟ್ಟಿದ್ರು. ನೋಡಿ, ಫುಲ್ ಮೆತ್ತಗಿದೆ ಇಡ್ಲಿ, ಸಾಫ್ಟಾಗಿದೆ. ನೋಡ್ಬೋದು ಪ್ಲೇಟಲ್ಲಿರೋ ಇಡ್ಲಿ ಹೇಗಿದೆ ಅಂತ ಹೇಳಿ. ನೋಡಿ ಹೇಗೆ ಬರ್ತಿದೆ ಅಂತ ಹೇಳಿ. ನೋಡ್ಬೋದು ಇಡ್ಲಿ ಸೂಪರ್ ಆಗಿದೆ.
ಈಗ ಇಡ್ಲಿಗೆ ಅಮ್ಮ ಅವ್ರು ಸ್ವಲ್ಪ ಸಾಗು ಕೊಡ್ತಿದ್ದಾರೆ. ಈ ಶುಭ ಮನೆಯಿಂದ ಬಂದಿದೆ. ತರಕಾರಿ ನೋಡಿ, ಒಗ್ಗರಣೆ ಆಗಿದೆ. ಚಟ್ನಿ ಬಂತು. ಓಕೆ, ಸೂಪರ್. ಹಾಗೆ ಒಂದೆರಡು ವಡೆ ಹಾಕ್ಕೊಂಬಿಡೋಣ. ಓಕೆ, ಸೂಪರ್ ಆಗಿರೋವಂಥ ಬ್ರೇಕ್ಫಾಸ್ಟ್ ರೆಡಿ ಈಗ. ಓಕೆ, ನೋಡಿದ್ರಲ್ಲ ನಮ್ಮ ಈ ರೆಸಿಪಿ ಇವತ್ತಿಂದು. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.